ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಸ್ನೇಹಿತರೆ ಕುಮುದ ಅಂತ ಹೇಳಿ ಇದು 30 ಎಕರೆ ಮ್ಯಾಂಗೋ ಲ್ಯಾಂಡ್ ಇದೆ. ಇದ್ರ ಬಗ್ಗೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಿದ್ದೀವಿ. ಬನ್ನಿ ನೋಡೋಣ. ನೋಡಿ, ನೋಡಲು ಕಪ್ಪುಗೆ ಕಾಗೆ ಥರ ಇದ್ದಾರೆ ಇವರು. ಇವರಿಗೆ ವಯ ಬಂದ್ಬಿಟ್ಟು ಜಸ್ಟ್ ಇನ್ನು 31 ಆಗಿರೋದು. ಇವರಿಗೆ ಇರುವ ಆಸೆ ಏನಪ್ಪ ಅಂದರೆ ಬಿಳಿ ಊಟ ಬೇಕು ಅಂತ ಹೇಳ್ಬಿಟ್ಟು. ವಿಚಾರ ಏನಪ್ಪ ಅಂದರೆ ದಿನಕ್ಕೆ ಕೇಳಿದಷ್ಟು ಕೊಡುವ ಸಾಮರ್ಥ್ಯ ಇದೆ ಇವರಿಗೆ. ಎತ್ತಿ ಎತ್ತಿ ಕೊಡ್ತಾರೆ. ಇನ್ನು ಕಹಿಘಟನೆ ಏನು ಅಂದರೆ 12 ವರ ಬಂದು ನೋಡ್ಕೊಂಡು ಹೋದರೂ ಕೂಡ ಒಂದು ಒಪ್ಪಿಗೆ ಕೊಡಲಿಲ್ಲ. ಅದೇ ಒಂದು ಬೇಸರದ ಒಂದು ಸಂಗತಿ, ಮತ್ತೆ ಮರೆಯಲಾಗದ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಇನ್ನು ಜಮೀನು ಬಂದ್ಬಿಟ್ಟು 40 ಎಕರೆ ಮಾವಿನ ತೋಪು ಇದೆ ಸ್ನೇಹಿತರೆ. 40 ಎಕರೆಯಲ್ಲಿ ಸ್ನೇಹಿತರೆ ಎಷ್ಟು ಸಾವಿರ ಗಿಡಗಳನ್ನ ಹಾಕ್ಬೋದು, ಏನು ಕತೆ ನೀವು ಅಂದಾಜು ಮಾಡಿಕೊಂಡ್ರೆ ಸಾಕಾಗುತ್ತೆ ಎಷ್ಟು ದೊಡ್ಡ ಇವರು ಶ್ರೀಮಂತರು ಅಂತೇಳಿ. ಮತ್ತು ಮ್ಯಾಂಗೋ ಲ್ಯಾಂಡಲ್ಲಿ ಕೆಲಸಗಳನ್ನು ಮಾಡಿ ಸಾಕಾಗಿದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಎರಡನೇದು ಬಂದು ಮನೆಗೆ ಬರುವಷ್ಟರಲ್ಲಿ ಸುಸ್ತಾಗುತ್ತೆ, ಕಾರಣ ಅಷ್ಟೊಂದು ಕೆಲಸ ಇರುತ್ತೆ. ಇನ್ನು ಏನೇನೋ ಹಾಕಿದಾರಂತೆ ಸ್ನೇಹಿತರೆ, ಬರೀ ಒಂದು ಮಾವಿನ ತೋಪೆ ಅಲ್ಲ, ಇನ್ನೂ ಏನೇನೋ ಹಾಕಿದ್ದಾರೆ ಆ ಒಂದು ಅಷ್ಟೊಂದು ವಿಶಾಲವಾದ ಎಕರೆಯಲ್ಲಿ. ಬಿಸಿಲಿಗೆ ಮುಖ ಮತ್ತು ಸಾಮಾನು ಎರಡೂ ಕಪ್ಪಗೆ ಆಗಿದೆ. ಎಷ್ಟೇ ಉಜ್ಜಿಕೊಂಡ್ರೂ ಸಹ ಬಿಳಿ ಆಯ್ತಾ ಇಲ್ಲ. ಅದೇ ಒಂದು ಮನಸ್ಸಿನ ಒಂದು ನೋವಿನ ಮಾತಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ಮಾಡೋರೆಲ್ಲ ಆ ಥರ ಅಂದ್ಬಿಟ್ರೆ ಅನ್ನೋದೊಂದು ಮನಸ್ಸಲ್ಲಿ ಇವ್ರಿಗೆ ಯಾವಾಗಲೂ ಕೂತ್ಬಿಟ್ಟಿದೆ. ಆದರೆ ಮಸ್ತಾಗಿದೆ, ಸಾಮಾನು ನೋಡಿದ್ರೆ ಇಷ್ಟ ಆಗುತ್ತೆ. ಮತ್ತು ಗೂಟ ಅಂಕು ಇದ್ರೂ ಕೂಡ ನಿಮ್ಮದು ಎದ್ದು ನಿಂತ್ಕೊಂಡ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು ಸ್ನೇಹಿತರೆ. ಹೌದು, ಯಾವುದೇ ಆಗಲಿ ನೋಡೋರೆ ಖಂಡಿತವಾಗ್ಲೂ ಅದು ಆ ಒಂದು ಘಟನೆ ಆಗೋಂಥ ಒಂದು ಸಹಜ. ಏನು ಮಾಡೋದ ಕಾಲ ಸ್ನೇಹಿತರೆ ಅಂಥವೆಲ್ಲ. ನೋಡಿ, ಇನ್ನು ಹೆಚ್ಚಾಗಿ ಯಾರು ಅರಳಿಸಿ ಮಾಡ್ತಾರೋ ಅವರಿಗೆ ರೆಂಟ್ ತೋಟ ಕೊಟ್ಟು ಮನೆಯಲ್ಲಿ ಯಜಮಾನಿ ಥರ ಇರುತ್ತೀನಿ, ಅದೇ ಒಂದು ಆಸೆ ಆಗಿರುತ್ತೆ ಇವರಿಗೆ. ಬಂದ ಲಾಭದಲ್ಲಿ ಅರ್ಧ ಪಾಲು ಹಂಚಿಕೊಂಡು ಖುಷಿಯಾಗಿ ಇರಬಹುದು. 4,000ಕ್ಕೂ ಹೆಚ್ಚು ಮಾವಿನ ಮರಗಳು ಇದ್ದಾವೆ ಸರ್ ಅಂತ ಇಲ್ಲಿ ತಿಳಿಸಲಾಗಿದೆ. ಅಂದರೆ ಈ ಒಂದು ಇವರ ಒಂದು ತೋಪಲ್ಲಿ 4,000ಕ್ಕೂ ಹೆಚ್ಚು ಗಿಡಗಳನ್ನ ಹಾಕಿದ್ದಾರೆ. ನೀರಿನ ಸಮಸ್ಯೆ ಇಲ್ಲ, ಬೇಕಾದಷ್ಟು ಇದೆ ಆಯಿತಾ. ಟೋಟಲಿ 6 ಬೋರ್ವೆಲ್ ಇದೆ. ನೀರಿನ ಸಮಸ್ಯೆ ಎದುರಾದರೆ ಪಕ್ಕದವರು ಬಿಡುತ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ಯಾಕೆಂದರೆ ಪಕ್ಕದವರು ಇವರೆಲ್ಲ ಅಣ್ತಮ್ಮನ ಥರ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಏನೇ ಒಂದು ಕಷ್ಟ ಸುಖ ಹಂಚ್ಕೋಬೇಕಾದ್ರೂ ನಿಮ್ಮ ಜೊತೆಲಿ ಹಂಚ್ಕೋತಾರೆ ಅಂತ ಇಲ್ಲಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.